ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ನಾನು ಸ್ಕಂದಕುಮಾರ ಶಾಸ್ತ್ರಿ. ಶಿವನ ದೇವಸ್ಥಾನದಲ್ಲಿ ನಾವು ಪ್ರದಕ್ಷಿಣೆ ಬರುವಾಗಲೂ ಕೂಡ ಕೆಲವರು ಶಿವನ ನಾಮವನ್ನು ಉಚ್ಚರಿಸದೆ ಅಲ್ಲಿ ನಾವು ವಾಕಿಂಗ್ ಅಂತ ಹೇಳ್ತೇವೆ, ವಾಕಿಂಗ್ ಮಾಡಿದ ಹಾಗೆ ಕೆಲವರೆಲ್ಲ ಹೋಗಿ ಬರುವುದುಂಟು. ಅಥವಾ ಯಾರ್ದಾದ್ರೂ ದೂರವಾಣಿ ಬಂದರೆ ಅದನ್ನು ಎತ್ತಿ ಮಾತಾಡುವಂತಹದ್ದುಂಟು. ಇವೆಲ್ಲವೂ ಕೂಡ ವಾಚಿಕವಾಗಿ ಆತನ ಆರಾಧನೆಯಲ್ಲಿ ನಮ್ಮನ್ನು ನಾವು ವಂಚನೆಗೊಳಿಸಿದಂತೆ ಆಗ್ತದೆ. ಶಿವನಿಗೆ ಅದರಿಂದ ಯಾವುದೇ ಒಂದು ಬೇಸರವಾಗಲಿ ಅಥವಾ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಆತನು ಯಾವತ್ತೂ ಕೂಡ ನನ್ನ ಆರಾಧನೆಯನ್ನು ಮಾಡು ಅಂತ ಕೇಳಿಕೊಂಡವನಲ್ಲ. ನಾವು ಆರಾಧನೆಯನ್ನು ಮಾಡುವಂತಹದ್ದು ನಮಗೆ ಹಿತವಾಗಲಿ ಎನ್ನುವಂತಹ ಉದ್ದೇಶದಿಂದ ಮಾತ್ರ. ಹಾಗಾಗಿ ಏನನ್ನು ಮಾಡಿದರೆ ಸೂಕ್ತ ಅಂತ ಹೇಳಿದ್ರೆ ಆ ಶಿವನ ಅಷ್ಟೋತ್ತರಗಳನ್ನ ದೇವಸ್ಥಾನದ ಎಲ್ಲ ಭಿತ್ತಿಗಳಲ್ಲಿಯೂ ಕೂಡ ಹಾಕಿರ್ತಾರೆ. ಅಂತಹ ಶಿವನ ನಾಮಾವಳಿಗಳನ್ನ ಪಠಿಸುತ್ತಾ ನಿಧಾನವಾಗಿ ನಾವು ನಮ್ಮ ಹೆಜ್ಜೆಯನ್ನ ಆ ಶಿವನ ಸುತ್ತ ಪರಿಕ್ರಮ ಮಾಡಿದಾಗ ಶಿವನನ್ನೇ ನಾವು ನಮ್ಮ ಒಳಗೆ ಸೇರಿಸಿಕೊಳ್ತಿದ್ದೇವೆ ಎನ್ನುವಂತಹ ಭಾವನೆಯನ್ನು ಹುಟ್ಟಿಸುವಂತಹ ಒಂದು ಕ್ರಿಯೆಯಾಗಿರತಕ್ಕಂತಹ ಅದಕ್ಕೆ ಪ್ರದಕ್ಷಿಣೆ ಅಂತ ಹೇಳಿ ಕರೀತೇವೆ. ಇನ್ನು ಆ ಶಿವನನ್ನ ಪ್ರದಕ್ಷಿಣೆ ಮಾಡುವಾಗ ವಿಚಾರ ಎಲ್ಲಾ ದೇವತೆಗಳನ್ನ ಪ್ರದಕ್ಷಿಣೆ ಮಾಡುವಾಗ ಒಂದು ಸುತ್ತನ್ನ ಬಂದು ತುಳಸಿ ಕಟ್ಟೆಯಿಂದ ಹೊರಬಂದು ದೇವತಾ ಮುಂದೆ ನಿಂತು ನಾವು ನಮಸ್ಕಾರ ಮಾಡುವಂತಹದ್ದು, ಅದನ್ನ ಬಲಬದಿಯಲ್ಲಿ ನಮಸ್ಕಾರ ಮಾಡುವಂತಹದ್ದು. ಯಾಕೆ ಕೇಳಿದ್ರೆ ಕೆಲವು ದೇವತೆಗಳು ಈ ರೀತಿಯಾದಂತಹ ಅಭಯ ಮುದ್ರೆಯನ್ನ ಧರಿಸಿರುವಂತಹ ಕಾರಣ, ಅದು ಬಲಭಾಗದಲ್ಲಿರುವಂತಹ ಕಾರಣ ಅಲ್ಲಿ ನಮಸ್ಕಾರ ಮಾಡಿದಾಗ ಆತನ ಅಭಯ ಹಸ್ತವು ನಮ್ಮ ಮೇಲೆ ಸೋಕಿದೆ ಎನ್ನುವಂತಹ ಭಾವನೆ. ಇನ್ನು ಶಿವನಿಗೆ ಪ್ರದಕ್ಷಿಣೆಯನ್ನು ಬರುವಾಗ ಅರ್ಧ ಪ್ರದಕ್ಷಿಣೆ ಅರ್ಥಾತ್ ಶಿವನ ಮುಂದಿನಿಂದ ಹೊರಟು ಪುನಃ ಆ ಶಿವನ ಮುಕ್ಕಾಲು ಭಾಗವನ್ನು ಬಂದು ಪುನಃ ವಿಪರೀತವಾಗಿ ಕ್ರಮಿಸಿ ಪುನಃ ತುಳಸಿ ಕಟ್ಟೆಯಿಂದ ಬಂದರೂ ಪುನಃ ಶಿವನ ಮುಂದೆ ಬರುವಂತಹದ್ದು ಈ ರೀತಿಯಾಗಿ ನಾವು ನೋಡ್ತೇವೆ. ಅದು ಉದ್ದೇಶ ಇಷ್ಟೇ. ಆ ಶಿವನ ಒಂದು ಅಭಿಷೇಕ ಮಾಡಿರತಕ್ಕಂತಹ, ಶಿವನಿಗೆ ಅಭಿಷೇಕ ಆರಾಧನೆಯು ಅತ್ಯಂತ ಶ್ರೇಷ್ಠ. ಆ ಅಭಿಷೇಕ ಮಾಡಿರತಕ್ಕಂತಹ ಧಾರೆ ಎನ್ನುವಂತಹದ್ದು ಉತ್ತರ ದಿಕ್ಕಿನಿಂದ ಕ್ರಮಿಸಿ ಹೊರ ಹೋಗುವಂತಹದ್ದು. ಆ ಕ್ರಮಣದಲ್ಲಿ ನಾವು ಅದನ್ನು ದಾಟಿದರೆ ನಮ್ಮ ಪಾವಿತ್ರ್ಯತೆಯನ್ನ ಯಾವ ರೀತಿಯಾಗಿ ನಾವು ಕುಂದುಕೊರಿಸಬಾರದು ಎನ್ನುವಂತಹ ಉದ್ದೇಶದಿಂದ ಆ ಪ್ರದಕ್ಷಿಣೆಯಲ್ಲಿಯೂ ಕೂಡ ವ್ಯತ್ಯಾಸವನ್ನು ಮಾಡಿದ್ದೇವೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಅಂತೂ ಈಗ ಆ ಒಂದು ತೀರ್ಥವನ್ನು ಹೋಗ್ಲಿಕ್ಕೆ ಅಥವಾ ಸಂಗ್ರಹಿಸಲಿಕ್ಕೆ ಬೇರೆ ವ್ಯವಸ್ಥೆಯನ್ನ ಮಾಡಿರುವಂತಹ ಕಾರಣ ಅಲ್ಲಿ ನಾವು ಸಂಪೂರ್ಣವಾದಂತಹ ಪ್ರದಕ್ಷಿಣೆ ಮಾಡುವಂತಹ ಪ್ರಭೇದವನ್ನು ಕೂಡ ಗಮನಿಸ್ತೇವೆ. ಏನೇ ಆಗಲಿ ಆ ಪ್ರದಕ್ಷಿಣೆಯನ್ನು ಬರುವಾಗ ಶಿವನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಬೇರೆ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೆ ಮೌನವಾಗಿ ಬೇರೆಯವರ ಭಕ್ತಿ ಭಾವಕ್ಕೆ ಕುಂದು ಕೊರತೆಗಳು ಬಾರದ ರೀತಿಯಲ್ಲಿ ವರ್ತಿಸಿದರೆ ಖಂಡಿತವಾಗಿಯೂ ಆ ಶಿವನಿಗೆ ಪ್ರೀತಿ ಎನ್ನುವಂತಹದ್ದು ಆಗ್ತದೆ. ಇನ್ನು ದೇವತೆಗೆ ಪ್ರದಕ್ಷಿಣೆ ಬಂದು ಪುನಃ ನಾವು ದೇವರ ಮುಂದೆ ನಿಂತು ಪುನಃ 3 ಪ್ರದಕ್ಷಿಣೆಯನ್ನ ನಮಗೆ ನಾವು ಬರ್ಕೊಳ್ತೇವೆ. ಇದು ಎನ್ನುವಂತಹದ್ದು ಆತ್ಮ ಪ್ರದಕ್ಷಿಣೆ ಅಂತ ಆಗ್ತದೆ. ಅದು ಕೂಡ ಮಾಡಬಾರದು ಅಂತ ಕೆಲವು ಶಾಸ್ತ್ರಗಳು ನಮಗೆ ತಿಳಿಸ್ತದೆ. ಇನ್ನು ದೇವತಾ ಗರ್ಭಗುಡಿಯೊಳಗೂ ಕೂಡ ನಮಗೆ ನಾವು 3 ಸುತ್ತನ್ನ ಬರಬಾರದು ಅಂತ. ಇನ್ನು ಯಾವುದಾದರೂ ಒಂದು ಪ್ರದಕ್ಷಿಣೆಯನ್ನ ಬರಬೇಕು, ಅರ್ಥಾತ್ ನಮಗೆ ನಾವು ಪ್ರದಕ್ಷಿಣೆ ಬಂದ್ರೆ ನಮ್ಮ ಪರಿತಃ ಶಿವನಿದ್ದಾನೆ ಎನ್ನುವಂತಹ ಭಾವನೆಯಿಂದ. ಇನ್ನು ಶಿವನಿಗೆ ಪ್ರದಕ್ಷಿಣೆ ಬಂದು ಪುನಃ ನಮಗೆ ನಾವು ಪ್ರದಕ್ಷಿಣೆ ಬರುವಂತಹದ್ದು ಸೂಕ್ತ ಅಲ್ಲ ಎನ್ನುವಂತಹದ್ದು. ಇನ್ನು ದೇವತಾ ಪ್ರದಕ್ಷಿಣೆಗಳನ್ನ ಮಾಡಿ ಬಂದು ದೇವತಾ ಮಂಟಪದಲ್ಲಿ ಕುಳಿತುಕೊಂಡು ಎದ್ದು ಹೋಗಬೇಕು. ಇನ್ನು ಆ ಕಾಲನ್ನು ಕೂಡ ಜೋತು ಬಿಡುವ ಹಾಗೆ ಬಿಡಬಾರ್ದು. ಕಾಲನ್ನ ಮಡಿಚಿಟ್ಟುಕೊಂಡು ಪದ್ಮಾಸನದಲ್ಲಿಯೂ ಕೂತುಕೊಂಡು ಆ ದೇವತಾ ನಾಮವನ್ನ ಜಪಿಸಿ ಆ ದೈವಿಕ ಶಕ್ತಿಯನ್ನ ನಮ್ಮನ್ನು ನಾವು ಅಂತರಗೊಳಿಸಿ ಮತ್ತು ದೇವತಾ ಪ್ರಸಾದವನ್ನ ಸ್ವೀಕರಿಸಿ ಅಲ್ಲಿಂದ ಹೊರ ಹೋಗಬೇಕು ಅನ್ನುವಂತಹದ್ದು ವಿಚಾರ. ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ.